ನನ್ನ ಬಿಟ್ಟವ್ರೆ ನಾನು ಸತ್ತೋಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ಬರಕ್ ಮುಂಚೆ ಹೀರೋನೆ, ನೀನ್ ಬಿಟ್ಟು ಹೋದ್ಮೇಲೆ ಹೀರೋನೆ. ನೀನ್ ಬಿಟ್ಟೋದ್ರೆ ನಾನೇನ್ ಸತ್ತೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನ್ ಬರೋಕ್ಕಿಂತ ಮುಂಚೆನೂ ನಾನು ಹೀರೋಯಿನು, ನೀನ್ ಹೋದ್ಮೇಲೆನೂ ಹೀರೋಯಿನೇ. ನಾನು ನಿಂಗಿಂತ ಚೆನ್ನಾಗಿರೋ ಹುಡುಗಿನ ಮದ್ವೆ ಆಗ್ತೀನಿ, ನೋಡ್ತೀಯಾ? ನಾನು ನಿನ್ಕಿಂತ ಚೆನ್ನಾಗಿರೋ ಹುಡುಗನ ಮದುವೆ ಆಗ್ತೀನಿ, ನೋಡ್ತೀಯಾ? ನೋಡೋಣ ನೋಡೋಣ. ಹೋಗಲೇ. ಹೋಗಲು ಅಷ್ಟ್ ಬೇಗ ಮದುವೆ ಇನ್ವಿಟೇಷನ್ ಕಳಿಸ್ಬಿಟ್ಟಿದ್ಯಾ? ನಾವೆಲ್ಲ ಅವಾಗ್ಲೇ ಹಂಗೆ, ನೀವಾಗ ಕೇಳ್ಬೇಕಾ? ಬಟ್ ಇಷ್ಟೆಲ್ಲ ಹೆಂಗಾಯ್ತು? ಹೆಂಗೆ ಅಂದ್ರೆ ತುಂಬಾ ದಿನದಿಂದ ವೆಡ್ಡಿಂಗ್ ಬಿಸ್ನೆಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ. ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಬಿಸ್ನೆಸ್ ಅಂದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್. ಅದ್ರಲ್ಲಿ ಕೊಟ್ರೆ ಚಿಟಕಿ ಹೊಡೆಯೋಷನ್ ಎಲ್ಲ ಕೂಡ ಅರೇಂಜ್ ಆಗುತ್ತೆ. ಮೆಹಂದಿಯಿಂದ ಹಿಡಿದು ಸಂಗೀತ, ರಿಸೆಪ್ಷನ್, ಮದುವೆ ಎಲ್ಲಾನು ಮಾಡಿಸುವಂತ ಪ್ರಾಫಿಟಬಲ್ ಬಿಸ್ನೆಸ್ ಇದು. ಪ್ರಾಫಿಟ್ ಇದ್ಮೇಲೆ ನಾನು ಸುಮ್ಮನೆ ಬಿಡ್ತೀನಾ? ನಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟೆ. ನನ್ನ ಕಂಪ್ನಿಲಿ ನಂದೇ ಫಸ್ಟ್ ಮದುವೆ. ಅದೌದು, ಚಂದನ ಅಂತ ಹುಡುಗಿ ಹೆಸರಿದೆ, ನನ್ನ ತಂಗಿ ಹೆಸರು ಚಂದನ. ಹೆಸರು ಮಾತ್ರ ನಿಮ್ ತಂಗಿದಲ್ಲ, ನಿಮ್ ತಂಗಿನೇ ನಾನು ಮದುವೆ ಆಗ್ತಿರೋದು.